ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಕುಂಭರಾಶಿಯವರಿಗೋಸ್ಕರ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಒಂದಿಷ್ಟು ಶುಭ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ಎಚ್ಚರಿಕೆಗಳ ವಿಡಿಯೋ ಇನ್ನೊಂದಿರುತ್ತೆ, ಸೆಪ್ಟೆಂಬರ್ ತಿಂಗಳ ಎಚ್ಚರಿಕೆಗಳ ವಿಡಿಯೋ ಅದು ಇನ್ನೊಂದು ಸಲ ಅಪ್ಲೋಡ್ ಮಾಡ್ತೇನೆ. ಈಗ ಪ್ರಸ್ತುತವಾಗಿ ನಾನು ಶುಭ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಫೇಸ್ಬುಕ್ಕಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇದಾಗಿ ಸೆಪ್ಟೆಂಬರ್ ತಿಂಗಳ ಗ್ರಹ ಸ್ಥಿತಿಗಳನ್ನು ನೋಡ್ಕೊಂಬರೋಣ. ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಧಾನವಾಗಿ 3 ಗ್ರಹಗಳ ಸಂಚಾರ ಚಂದ್ರನನ್ನ ಹೊರತುಪಡಿಸಿದರೆ, ಅದರಲ್ಲಿ ಮೊದಲನೇದಾಗಿ ನಾವು 22ನೇ ತಾರೀಕಿನ ತನಕ, ಸೆಪ್ಟೆಂಬರ್ 22ನೇ ತಾರೀಕಿನ ತನಕ ಸಿಂಹರಾಶಿಯಲ್ಲಿರುವ ಬುಧ ಗ್ರಹ 23ನೇ ತಾರೀಕಿಂದ ಕನ್ಯಾ ರಾಶಿಗೆ ಪರಮೋಚ್ಚ ಸ್ಥಿತಿಗೆ ಹೋಗಲಿದೆ ಆಯ್ತಲ್ವಾ. ಸೆಪ್ಟೆಂಬರ್ 17ನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿರುವಂತಹ ಶುಕ್ರ ಗ್ರಹ 18ನೇ ತಾರೀಕಿಂದ ಸ್ವಸ್ಥಾನವಾದಂತಹ ತುಲಾ ರಾಶಿಗೆ ಶುಕ್ರನ ಸಂಚಾರವಾಗಲಿದೆ. ಇದು ಪ್ರಧಾನವಾದ 3 ಸಂಚಾರಗಳು: ಬುಧ ಗ್ರಹ, ರವಿಗ್ರಹ ಹಾಗೂ ಶುಕ್ರ ಗ್ರಹವಾಗಿದೆ. ಸೆಪ್ಟೆಂಬರ್ ತಿಂಗಳ ಗ್ರಹ ಸ್ಥಿತಿಗಳು ಹೀಗಿರುವಾಗ ಶುಭ ವಿಚಾರಗಳು ಏನೇನಾಗಲಿದೆ ನಿಮಗೆ? ದುಡ್ಡಿನ ವ್ಯವಹಾರ ಯಾವ ಥರ ಇರುತ್ತೆ ಗುರುಗಳೇ ಕುಂಭರಾಶಿಯವರು ನಾವು ಅಂತ ನೀವೇನಿದ್ರೆ ಯಾವಾಗಿಂದ ಒಳ್ಳೇದಾಗತ್ತೆ ನಮಗೆ ದುಡ್ಡಿನ ವಿಚಾರದಲ್ಲಿ ಅಂತಂದರೆ ನೋಡಿ, ಧನಾಧಿಪತಿಯಾದಂತಹ ಗುರುಗ್ರಹ ಚೆನ್ನಾಗೇ ಇದ್ದಾನೆ, ನಿಮಗೆ ಚತುರ್ಥದಲ್ಲೇ ಇದ್ದಾನೆ. ಅದೇನು ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಗ್ರಹ ಸ್ಥಿತಿಗಳಿಲ್ಲ, ವ್ಯತ್ಯಾಸ ಆಗಲ್ಲ ಗುರುವಿಂದು. ಆದರೆ ಶುಕ್ರನ ವ್ಯತ್ಯಾಸ ಆಗುತ್ತೆ. ಸೊ ಆದರೆ ಶುಕ್ರ ನಿಮಗೆ 18ನೇ ತಾರೀಕು ಸ್ವಸ್ಥಾನಕ್ಕೆ ಬರ್ತಾನೆ. ಸೊ ಆದ್ದರಿಂದಾಗಿ ಕುಂಭರಾಶಿಯವರಿಗೆ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಅನುಕೂಲವಾಗಬೇಕು ಅಂತಂದರೆ, ನಿಮಗೊಂಥರ ಲಕ್ ಫ್ಯಾಕ್ಟರ್ ಥರ ಕೆಲಸ ಮಾಡಬೇಕು ಅಂದರೆ ಭಾಗ್ಯಾಧಿಪತಿಯಾಗಿ ಶುಕ್ರ ಭಾಗ್ಯಕ್ಕೆ ಸೆಪ್ಟೆಂಬರ್ 18ನೇ ತಾರೀಕು ಬರ್ತಾನೆ. ಆದ್ದರಿಂದ ಸ್ವಲ್ಪ 18ನೇ ತಾರೀಕಿನ ನಂತರ ಸ್ವಲ್ಪ ಕೈಯಲ್ಲಿ ದುಡ್ಡು ಆಡೋಕ್ಕೆ, ಚೆನ್ನಾಗಿ ಓಡಾಡೋಕ್ಕೆ ಶುರುವಾಗುತ್ತೆ. ಅಲ್ಲಿ ತನಕ ಸ್ವಲ್ಪ ಕೈಯಲ್ಲಿ ದುಡ್ಡು ಆಡೋದು ಸ್ವಲ್ಪ ಕಮ್ಮಿ. ಸೆಪ್ಟೆಂಬರ್ 18ನೇ ತಾರೀಕು ನಂತರ ಚೆನ್ನಾಗಿ ದುಡ್ಡು ಓಡಾಡುತ್ತೆ. ಇಲ್ಲ ಗುರುಗಳೇ, ಸೆಪ್ಟೆಂಬರ್ ತಿಂಗಳ ಮೊದಲೆರಡು ವಾರಗಳಲ್ಲೇ ಬೇಕು ನನಗೆ, ಅಲ್ಲಿ ತನಕ ಎಲ್ಲ ಕಾಯೋಕ್ಕಾಗಲ್ಲ, ನಾವು ಸ್ವಲ್ಪ ಚೆನ್ನಾಗಿ ದುಡ್ಡು ಓಡಾಡಬೇಕು, ನಮಗೆ ದುಡ್ಡು ಬಹಳ ಇಂಪಾರ್ಟೆಂಟು ಅಂತಂದರೆ ಯಾರಿಗೇ ಆಗಿರಲಿ ಕುಂಭರಾಶಿಯವರಿಗೆಲ್ಲ ರೀತಿಯ ಆರ್ಥಿಕ ಬಾಧೆಗಳು ಪರಿಹಾರವಾಗಿ ಒಳ್ಳೆ ರೀತಿಯಲ್ಲಿ ದುಡ್ಡಿನ ವಿಚಾರಗಳು ಅನುಕೂಲವಾಗಲಿ ಅಂತಲೇ ನಾವು ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ. ಕಮಲ ಪುಷ್ಪ, ತಾವರೆ ಹೂವು ಅಂತೀವಲ್ಲ, ಅದನ್ನು ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ದೇವಂತಗಳಲ್ಲಿ ಹೋಮವನ್ನು ಮಾಡ್ತಕ್ಕಂಥದ್ದು ಆಯಿತಾ. ಸೊ ದಯವಿಟ್ಟು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಲಕ್ಷ್ಮೀನಾರಾಯಣದ ಹೋಮವನ್ನು ಶ್ರಾವಣ ಸೋಮವಾರ ಮಾಡ್ತಾ ಇದ್ದೇವೆ, ಆಗಸ್ಟ್ 19ನೇ ತಾರೀಕು. ನಿಮ್ಮೆಲ್ಲ ಆರ್ಥಿಕ ಬಾಧೆಗಳು ಪರಿಹಾರವಾಗಲಿ. ಇನ್ನು ಸಂಕಲ್ಪ ಸೇವೆ ಕೊಡೋಕ್ಕಾಗಲ್ಲ ಅನ್ನತಕ್ಕಂಥವ್ರಿಗೆ ಏನು ಮಾಡಬೇಕು ಅಂತಂದ್ರೆ ಕುಂಭರಾಶಿಯವರು ಗುರು ಅಷ್ಟೋತ್ತರ ಪಠನೆ ಮಾಡಿ, ಗುರುವಾರ ಒಂದು ಹೊತ್ತು ಉಪವಾಸ ಇರಿ. ಮನೆ ಹತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಇದ್ದರೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಡು ಬನ್ನಿ. ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಖಂಡಿತವಾಗಿ ಮಾಡಿ. ಸಂಕಲ್ಪ ಸೇವೆ ಕೊಡೋಕ್ಕೆ ಸಾಧ್ಯವಾದರೆ ಅದು ಕೊಡಿ. ಇನ್ನು ವಿಶೇಷವಾದ ಹೋಮಗಳಿದೆ, ವಿಡಿಯೋ ಎಂಡ್ ತನಕ ನೋಡಿ. ಹಲವಾರು ಹೋಮಗಳು, ಒಂದೇ ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆಗೆ ಒಂದಿಷ್ಟು ವಿಶೇಷವಾದ ಪ್ರಸಾದ ಇದೆ, ತಿಳಿಸ್ತೇನೆ. ನೆಕ್ಸ್ಟ್, ಉದ್ಯೋಗ. ಕುಂಭರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ ಅನುಕೂಲತೆಗಳು ಯಾವಾಗಲಿಂದ ಆಗಲಿದೆ? ಕುಂಭರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ ಸೆಪ್ಟೆಂಬರ್ ತಿಂಗಳ ಮೊದಲೆರಡು ವಾರಗಳಲ್ಲೇ ಆಗಬೇಕು ಅನುಕೂಲ ಆಗೋದಿದ್ರೆ. ರವಿಯ ಬಲವೂ ಇರುತ್ತದೆ, ಕುಜನ ಬಲವೂ ಇರ್ತದೆ, ಪಂಚಮದಲ್ಲಿಯೇ ಕುಜ ಇರ್ತಾನೆ. ಸೊ ಆದ್ದರಿಂದ ನಿರುದ್ಯೋಗಿ ಕುಂಭರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿಯಾಗಬೇಕು. ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ಕುಂಭರಾಶಿಯವರಿಗೆ ಪ್ರಮೋಷನ್ನು, ಸ್ಯಾಲ್ರಿ ಹೈಕು ಇತ್ಯಾದಿ ಏನೇ ಅನುಕೂಲಕರವಾಗಬೇಕು ಅಂದರೆ ಸೆಪ್ಟೆಂಬರ್ ತಿಂಗಳ ಮೊದಲೆರಡು ವಾರಗಳಲ್ಲಿಯೇ ಸಾಧ್ಯತೆ ಜಾಸ್ತಿ. ನೆಕ್ಸ್ಟ್ 2 ವಾರಗಳಲ್ಲಿ ಆಗೋದೇ ಇಲ್ವಾ ಅಂದರೆ ಆಗುತ್ತೆ. ರವಿಯ ಬಲ ಒಂದು ಇರೋದಿಲ್ಲ, ಆದ್ದರಿಂದ ಸ್ವಲ್ಪ ಕಡಿಮೆ ಆಗುತ್ತೆ, ಅದರ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಮೊದಲೆರಡು ವಾರಗಳಲ್ಲೇ ಪ್ರಯತ್ನ ಮಾಡಿಬಿಡಿ. ನಿಮಗೆ ಇನ್ನೂ ಅನುಕೂಲವಾಗಬೇಕು ಅಂದರೆ ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡಿ, ಕುಜ ಅಷ್ಟೋತ್ರ ಪಠನೆ ಮಾಡಿ, ಸುಬ್ರಹ್ಮಣ್ಯ ಸ್ತೋತ್ರ ಪಠನೆ ಮಾಡಿ. ಮನೆ ಹತ್ರದಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ದರೆ ಹೋಗಿ ಕುಂಕುಮಾರ್ಚನೆ ಮಾಡಿಸ್ಕೊಂಡು ಬನ್ನಿ. ಪ್ರತಿ ಮಂಗಳವಾರ ಪ್ರತಿದಿನ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಬನ್ನಿ. ಇಲ್ಲಾಂದರೆ ನಾವು ವಿಶೇಷ ಹೋಮವನ್ನು ಆಗಸ್ಟ್ 19ಕ್ಕೆ ಮಾಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಶ್ರಾವಣ ಸೋಮವಾರ ವೆಂಕಟೇಶ್ವರ ಸ್ವಾಮಿ ಹೋಮ, ವರ್ಷಕ್ಕೆ ಒಂದೇ ಸಲ ನಮ್ಮ ಯಾಗಶಾಲೆಯಲ್ಲಿ ವೆಂಕಟೇಶ್ವರನ ಹೋಮವನ್ನು ಮಾಡ್ತಕ್ಕಂಥದ್ದು ಶ್ರಾವಣ ಮಾಸದಲ್ಲಿ ಅದು ಸಹ. ಸೊ ಈ ಬಾರಿ ಆಗಸ್ಟ್ 19ಕ್ಕೆ ಮಾಡ್ತಾ ಇದ್ದೇವೆ. ಖಂಡಿತವಾಗಿ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ವಿಶೇಷವಾಗಿ ಸಂಕಲ್ಪ ಸೇವಾ ಪ್ರಸಾದವಾಗಿ ನಾನು ಆಗಲೇ ಹೇಳಿದಂತೆ ಲಕ್ಷ್ಮೀನಾರಾಯಣ ಹೃದಯ ಹೋಮ, ವೆಂಕಟೇಶ್ವರ ಹೋಮ, ಇನ್ನೂ ಹಲವಾರು ಹೋಮಗಳಲ್ಲಿ ಅಭಿಮಂತ್ರಣ ಮಾಡಿ ಈ ವಿಶೇಷ ಕಂಕಣ ದಾರವನ್ನು ಕೊಡ್ತೇವೆ. ಇದನ್ನು
ಇದನ್ನು ಕೈಯಲ್ಲಿ ಕಟ್ಕೊಳ್ಳಿ. ಪ್ರತಿಯೊಬ್ಬ ಕುಂಭರಾಶಿಯವ್ರ ಕೈಯಲ್ಲಿ ಕಂಕಣದಾರ ಇರಲಿ. ಆರ್ಥಿಕ ಬಾಧೆಗಳೇ ಹತ್ತಿರ ಬರದೇ ಇರಲಿ, ಉದ್ಯೋಗ ಬಾಧೆಗಳು ಹತ್ತಿರ ಬರದೇ ಇರಲಿ. ಖಂಡಿತವಾಗಿ ಅನುಕೂಲವಾಗಬೇಕು ನಿಮಗೆ. ಒಳ್ಳೆಯದಾಗಲಿ. ಹಾಗೂ ಇನ್ನೂ ವಿಶೇಷವಾಗಿ ನಾವು ಒಂದು ಪಚ್ಚೆ ರತ್ನವನ್ನು, ಒರಿಜಿನಲ್ ಪಚ್ಚೆ ರತ್ನವನ್ನೇ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಂಕಲ್ಪ ಸೇವೆಗೆ. ಇದಕ್ಕೆ ಎಕ್ಸ್ಟ್ರಾ ಏನು ದುಡ್ಡು ತಗೊಂತ ಇಲ್ಲ. ಸಂಕಲ್ಪ ಸೇವೆ ಹಣ ಏನಿದೆಯೋ ಅಷ್ಟು ಮಾತ್ರ. ಎಲ್ಲ ಹೋಮಗಳು ಬಂತು, ಇನ್ನೂ ಹಲವಾರು ಹೋಮ ಇದೆ. ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ಅದರ ಬಗ್ಗೆ ತಿಳಿಸ್ತೇನೆ, ಆಯಿತಾ? ನೆಕ್ಸ್ಟ್, ಕುಂಭರಾಶಿಯವರಿಗೆ ಆರೋಗ್ಯ ಯಾವಾಗ ಸರಿ ಹೋಗುತ್ತೆ ಅಂತ. ಕುಂಭರಾಶಿಯವರಿಗೆ ಸೆಪ್ಟೆಂಬರ್ 23ನೇ ತಾರೀಕು ನಂತರ ಆರೋಗ್ಯ ಸರಿ ಹೋಗುತ್ತೆ. ಅಂದರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ. ಒಳ್ಳೆಯ ಡಾಕ್ಟ್ರುಗಳು ಸಿಗ್ತಾರೆ, ಒಳ್ಳೆಯ ಮೆಡಿಸಿನ್ಸ್ ಸಿಗುತ್ತೆ, ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ, ಏನು ತಿನ್ಬೇಕು, ಏನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು ಎಲ್ಲ. ಸೊ 23ನೇ ತಾರೀಕು ಅಂದರೆ 3ನೇ ವಾರದ ನಂತರ ಸಿಗುತ್ತೆ ನಿಮಗೆ. ಸೊ ಮೊದಲ 3 ವಾರಗಳು ಅಷ್ಟೆಲ್ಲ ಉತ್ತಮವಾಗಿಲ್ಲ, ನಂತರ ಇದೆ ಖಂಡಿತವಾಗಿ. ಸೊ ಆದ್ದರಿಂದ ಮೊದಲ 3 ವಾರಗಳಿಲ್ಲ ಅಂತಂದರೆ ಏನು ಮಾಡೋದು ಗುರುಗಳೇ ಅನ್ನುವ ಟೆನ್ಷನ್ ಬೇಡ. ನಾವು ಆಗಸ್ಟ್ 19 ತಾರೀಕಿಗೆ ಸೆಪ್ಟೆಂಬರ್ ತಿಂಗಳು ಅದರ ನಂತರ ಎಲ್ಲ ಒಳ್ಳೆಯ ಆರೋಗ್ಯ ಸಿಗಬೇಕು ನಿಮಗೆ ಅಂತಲೇ ವಿಶೇಷವಾಗಿ ನಿಮ್ಮ ಅಷ್ಟಮಾಧಿಪತಿಯಾದ ಬುಧನಿಗೆ ಶಾಂತಿ ಹೋಮವನ್ನು, ಅಷ್ಟಮದಲ್ಲಿ ನೀಚ ಸ್ಥಿತಿಯಲ್ಲಿರುವ ಶುಕ್ರನಿಗೆ ಶಾಂತಿ ಹೋಮವನ್ನು ಎಲ್ಲ ಮಾಡ್ತಾ ಇದ್ದೇವೆ. ಆಮೇಲೆ ಅಷ್ಟಮಕ್ಕೆ ರವಿ ಹೋಗ್ತಾನೆ, ರವಿ ಶಾಂತಿ ಮಾಡ್ತಾ ಇದ್ದೇವೆ. ವೆಂಕಟೇಶ್ವರ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಹಲವಾರು ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ, ಅಥವಾ ಈ ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ಮಾಹಿತಿಗಳನ್ನು ತಿಳಿಸ್ತೇನೆ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಫೋನ್ ಆರು ಮಾಡಿ ಅಥವಾ ವಾಟ್ಸಪ್ ಆರು ಮಾಡಿ ನಿಮಗೆ ವಿಚಾರಗಳನ್ನು ತಿಳಿಸ್ತಾರೆ. ಎಲ್ಲ ಏನೇನು ಬೇಕು ಎಲ್ಲ ವ್ಯವಹಾರ ವಿಚಾರಗಳನ್ನು ತಿಳಿಸ್ತಾರೆ ನಿಮಗೆ, ಆಯಿತಾ? ನೆಕ್ಸ್ಟ್, ಈ ಭೂಮಿ ವ್ಯವಹಾರಗಳೆಲ್ಲ ಯಾವ ರೀತಿಯಲ್ಲಿ ನೆರವೇರಲಿದೆ, ಅಥವಾ ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ ರೇಟು ಇದೆಲ್ಲ ಹೆಂಗೆ ಯಾವಾಗಿಂದ ಒಳ್ಳೆಯದಾಗುತ್ತೆ ಅಂದರೆ, ಭೂಮಿ ವ್ಯವಹಾರಗಳು ಕುಂಭರಾಶಿಯವರಿಗೆ ಇಡೀ ಸಂಪೂರ್ಣ ಸೆಪ್ಟೆಂಬರ್ ತಿಂಗಳು ಭೂಮಿ ವ್ಯವಹಾರಗಳು ಚೆನ್ನಾಗೇ ಇದೆ. ಯಾಕೆಂದರೆ ಕುಜ ಪಂಚಮದಲ್ಲಿ ಇರೋದರಿಂದ ಭೂಮಿ ವ್ಯವಹಾರಗಳು ಚೆನ್ನಾಗಿದೆ, ರೈತರಿಗೆ ಚೆನ್ನಾಗಿದೆ. ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ, ಆಮೇಲೆ ಹೋಟೆಲ್ ಬಿಸ್ನೆಸ್ ಮಾಡೋರಿಗೆ, ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮಾರಾಟ ಇತ್ಯಾದಿ ಮೊಬೈಲಿಗೆ ಬೇರೆ ಮಾರಾಟ ಅಥವಾ ಅಲ್ಲೇ ಕೆಲಸ ಮಾಡ್ತಕ್ಕಂಥವ್ರಿಗೆ, ಜನರಲ್ ಸ್ಟೋರ್ಸ್ ದವಸ ಧಾನ್ಯ ಅಕ್ಕಿ ಬೇಳೆ ಮಾರಾಟ ಮಾಡ್ತಕ್ಕಂಥವ್ರಿಗೆ, ರಿಯಲ್ ಎಸ್ಟೇಟ್ ಇಂಥ ಎಲ್ಲರಿಗೂ ಸಹ ತುಂಬ ಚೆನ್ನಾಗಿದೆ. ಕುಂಭರಾಶಿಯವರಿಗೆ ವ್ಯವಹಾರಗಳೆಲ್ಲ ತುಂಬ ಚೆನ್ನಾಗಿ ಆಗಿಬಿಡುತ್ತೆ. ಅದರ ಬಗ್ಗೆ ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಭೂಮಿನೂ ಅಷ್ಟೇ, ಭೂಮಿ ಖರೀದಿ, ಭೂಮಿ ಮಾರಾಟ ಎಲ್ಲದರಲ್ಲೂ ಸಹ ನೀವು ಅಂದ್ಕೊಂಡು ಸೈಟ್ನ ತೊಗೋಬೋದು. ನೀವು ಇಂಥ ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡು ಪ್ರಯತ್ನ ಮಾಡಿದ್ರೆ ಹೋಗಿ ಖರೀದಿ ಮಾಡ್ಬೋದು. ಅಥವಾ ಬೇರೆ ಯಾರಾದರೂ ಸೈಟ್ ಪ್ರಯತ್ನ ಮಾಡ್ತಾರೆ ಅಂದರೆ ನಿಮ್ಮನ್ನ ಜೊತೆ ಕರ್ಕೊಂಡು ಹೋದ್ರೂ ಸಾಕು, ಸೆಪ್ಟೆಂಬರ್ ತಿಂಗಳಲ್ಲಿ ಆ ಕೆಲಸ ಆಗಿಬಿಡುತ್ತೆ ಚೆನ್ನಾಗಿ. ಸೊ ಆದ್ದರಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಭೂಮಿ ವ್ಯವಹಾರಗಳು ತುಂಬ ಚೆನ್ನಾಗಿದೆ ನಿಮಗೆ. ಅದರ ಬಗ್ಗೆ ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಉದ್ಯೋಗದ ವಿಚಾರದಲ್ಲೂ ಸಹ ಗೌರ್ಮೆಂಟ್ ಎಂಪ್ಲಾಯಿಗಳಲ್ಲಿ ಮಿಲ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಕುಂಭರಾಶಿಯವರು ಅಥವಾ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವ ಕುಂಭರಾಶಿಯವರಿಗೆಲ್ಲ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಒಳ್ಳೆ ಅದ್ಭುತವಾದಂಥ ಅವಕಾಶಗಳು ತುಂಬ ಚೆನ್ನಾಗಿದೆ. ನಿಮ್ಮ ಪ್ರಾಮುಖ್ಯತೆ ವೃದ್ಧಿ ಆಗುತ್ತೆ, ಅಧಿಕಾರ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದಾಗಲಿ. ಅದಕ್ಕೆ ಅಂದರೆ ನಿಮ್ಗೆ ಇನ್ನೂ ಸ್ವಲ್ಪ ಅನುಕೂಲವಾಗಲಿ ಅಂತಲೇ ವಿಶೇಷ ಹೋಮಗಳನ್ನು, ವಿಶೇಷ ಪ್ರಸಾದಾದಿಗಳನ್ನೆಲ್ಲ ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಎಂಡ್ ತನಕ ನೋಡಿ, ಒಳ್ಳೆಯದಾಗಲಿ. ನೆಕ್ಸ್ಟ್, ಕೋರ್ಟು ಕಚೇರಿ ವ್ಯವಹಾರಗಳು. ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಯಾವಾಗಂದ ಅನುಕೂಲವಾಗಲಿದೆ ನಿಮಗೆ ಅಂದರೆ ನೋಡಿ, ರಾಹು 2ನೇ ಮನೆಯಲ್ಲಿರೋದ್ರಿಂದಾಗಿ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ತುಂಬ ಅನುಕೂಲವಾಗಬೇಕು ಅಂದರೆ ದೇವತಾರಾಧನೆಯೇ ಮಾಡಬೇಕು. ಅಂದರೆ ದುಡ್ಡು ಸಿಕ್ಕಬಡೆ ಅಂದರೆ ಕೋರ್ಟು ಕಚೇರಿ ವ್ಯವಹಾರಗಳಿಗೆ ಏನಾದ್ರು ಸಿಗಾಕೊಂಡ್ರು ಕುಂಭರಾಶಿಯವರು ಅಂತಂದರೆ ದುಡ್ಡು ನೀರು ಹೋದಂಗೆ ಹೋಗ್ತಾ ಇರುತ್ತೆ. ಸೊ ಆದ್ದರಿಂದ ಅಟ್ಲೀಸ್ಟ್ ಈ ಸೆಪ್ಟೆಂಬರ್ ತಿಂಗಳಲ್ಲಾದರೂ ಯಾವಾಗ ಸ್ವಲ್ಪ ಅನುಕೂಲಕರವಾದ ದಿನಗಳಿದ್ದಾವೆ ಅಂತ ನೀವು ಕೇಳಲಿಕ್ಕೆ ಹೋದರೆ, ನಿಮಗೆ ಅನುಕೂಲಕರವಾದ ದಿನಗಳಿರ್ತಕ್ಕಂಥದ್ದು ಮೊದಲೆರಡು ವಾರಗಳಲ್ಲಿ ಒಂದು ಸ್ವಲ್ಪ ಇದ್ದಾವೆ ನಿಮಗೆ. ಆಮೇಲೆ ರವಿಯ ಬಲವೇ ನಿಮಗೊಂದು ಸ್ವಲ್ಪ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಕೋರ್ಟು ಕಚೇರಿ ವಿಚಾರಗಳಲ್ಲೆಲ್ಲ. ಸರ್ಕಾರದಿಂದ ಏನೋ ನಿಮಗೆ ಬರಬೇಕಾದದ್ದು ಬರೋದಿದ್ರೂ ಸಹ ಮೊದಲೆರಡು ವಾರಗಳಲ್ಲೇ ಬರಬೇಕು. ಸರ್ಕಾರದಿಂದ ನಿಮಗೆ ಏನಾದ್ರು ಒಂದಿಷ್ಟು ಕೆಲಸ ಕಾರ್ಯಗಳಾಗಬೇಕು ಅಂದ್ರೂ ಮೊದಲೆರಡು ವಾರಗಳಲ್ಲೇ ಆಗಬೇಕು. ಅದ್ಯಾವುದೋ ಪರ್ಮಿಷನ್ ತೊಗೋಬೇಕು, ಇದು ಯಾವುದೋ ನೋಟಿಸ್ ಸರ್ವ್ ಮಾಡಿದರೆ ಅದಕ್ಕೊಂದು ರಿಪ್ಲೈ ಮಾಡಬೇಕು, ಮತ್ತೊಂದೇನೋ ಈಗ ಸರ್ಕಾರದ ಟ್ಯಾಕ್ಸೇಷನ್ ಪ್ರಾಬ್ಲಮ್ಮು ಏನೇ ಇದ್ದರೂ ಕೂಡ ಮೊದಲೆರಡು ವಾರಗಳಲ್ಲೇ ಕುಂಭರಾಶಿ ಸಾರ್ಟ್ ಔಟ್ ಮಾಡ್ಕೋಬೇಕು. ಅದನ್ನು ಆಯ್ತಲ್ವಾ? ಖಂಡಿತವಾಗಿ ಆಗತ್ತೆ ಮೊದಲೆರಡು ವಾರಗಳಲ್ಲಿ. ನೆಕ್ಸ್ಟು, ಈ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಕುಂಭರಾಶಿಯವರು, ಬಿಸ್ನೆಸ್ ಮಾಡುವ ಕುಂಭರಾಶಿಯವರು 18ನೇ ತಾರೀಕಿನ ನಂತರ ಖಂಡಿತವಾಗಿ ಅನುಕೂಲವಾಗುತ್ತೆ. ಅಲ್ಲಿ ತನಕ ಸ್ವಲ್ಪ ಕಷ್ಟ, ಅದರ ನಂತರ ಖಂಡಿತವಾಗಿ ಅನುಕೂಲವಾಗುತ್ತೆ. ಯಾಕಂದರೆ ನಿಮಗೆ ಲಾಭಾಧಿಪತಿಯಾಗತಕ್ಕಂಥವನು ಗುರುಗ್ರಹ ಚತುರ್ಥದಲ್ಲಿರ್ತಾನೆ, ಅದನ್ನು ತೊಂದರೆ ಇಲ್ಲ. ಆದರೆ ಶುಕ್ರ ಲಿಕ್ವಿಡ್ ಕ್ಯಾಶ್ ಕೊಡಬೇಕಲ್ಲ. ಸೊ ಅದರಿಂದ ಅದೃಷ್ಟವಶಾತ್ ನಿಮ್ಗೆ ಒಳ್ಳೆ ಬಿಸ್ನೆಸ್ ಆಗಿ ಅದೃಷ್ಟವಶಾತ್ ನಿಮಗೆ ಲಾಭವಾಗಬೇಕು ಅಂತಂದರೆ ಶುಕ್ರ ಅನುಗ್ರಹವೂ ಬೇಕು. ಅದು 18ನೇ ತಾರೀಕು ನಂತರನೇ ಸಿಗೋದು. ಸೊ ಶುಕ್ರನ ಪ್ರಾರ್ಥನೆ ಮಾಡ್ಕೊಳ್ಳಿ, ಲಕ್ಷ್ಮೀ ಅಷ್ಟೋತ್ತರ ಪಠನೆ ಮಾಡ್ಕೊಳ್ಳಿ, ಲಲಿತಾ ಸಹಸ್ರನಾಮ ಓದ್ಕೊಳ್ಳಿ. ಇಲ್ಲಾಂದ್ರೆ ನಾವು ಲಕ್ಷ್ಮೀನಾರಾಯಣದ ಹೋಮವನ್ನೇ ಮಾಡ್ತಾಯಿದ್ದೇವೆ, ಸಂಕಲ್ಪ ಸೇವೆಗಾರು ಕೊಟ್ಕೊಳ್ಳಿ.
ಸಹಸ್ರ ಬುಧ ಶಾಂತಿ ಹೋಮ 1,000 ಸಂಖ್ಯೆಯಲ್ಲಿ ಬುಧ ಗ್ರಹನಿಗೆ ನಿಮಗೆ ಪಂಚಮಾಧಿಪತಿಗೆ ಬುಧ ಹೋಮವನ್ನು ಮಾಡಿ ಈ ಒರಿಜಿನಲ್ ಪಚ್ಚೆಯನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಈ ಒರಿಜಿನಲ್ ಪಚ್ಚೆ ವೆಂಕಟೇಶ್ವರ ಹೋಮ, ಸಹಸ್ರ ಬುಧ ಶಾಂತಿ ಹೋಮ, ಲಕ್ಷ್ಮೀನಾರಾಯಣರಯ ಹೋಮ, ಹಲವಾರು ಹೋಮಗಳಲ್ಲಿ ಸಂತಾನ ಗೋಪಾಲ ಹೋಮ, ಸಂತಾನ ಇಲ್ಲದಂತಹ ಕುಂಭರಾಶಿಯವರಿಗೆ ಸಂತಾನವಾಗಬೇಕು, ಸಂತಾನ ಇರುವ ಕುಂಭರಾಶಿಯವರಿಗೆ ಸಂತಾನದ ವಿಚಾರದಲ್ಲಿ ಅನುಕೂಲವಾಗಬೇಕು. ಅದರಿಂದ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸೊ ಅದರಿಂದ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ವಿಡಿಯೋ ಎಂಡ್ ತನಕ ನೋಡಿ ಅಥವಾ ವಿಡಿಯೋ ಡಿಸ್ಕ್ರಿಪ್ಷನ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸಿಂಪಲ್ಲಾಗಿ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಅಲ್ಲಲ್ಲಿ ನಾನು ತಿಳಿಸ್ತಾ ಇದ್ದೀನಿ, ಏನು ಮಾಡ್ಕೊಳ್ಬಹುದು ನೀವು ಅನ್ನುವಂಥದ್ದನ್ನು. ಸೊ ವ್ಯಾಪಾರ ವ್ಯವಹಾರಗಳನ್ನು 18ನೇ ತಾರೀಕು ನಂತರನೇ ಇಟ್ಕೊಳ್ಳಿ, ಆವಾಗಲೇ ನಿಮಗೆ ಲಾಭ ಜಾಸ್ತಿ ಇರತಕ್ಕಂಥದ್ದು. ಅಲ್ಲಿ ತನಕ ಸ್ವಲ್ಪ ಕಷ್ಟ ಇದೆ. ಮೊದಲೆರಡು ವಾರಗಳು ಸಪ್ತಮಾಧಿಪತಿ ಸಪ್ತಮದಲ್ಲೇ ಇರ್ತಾನೆ, ಆದ್ದರಿಂದ ಮೊದಲೆರಡು ವಾರಗಳು ಸಹ ಸ್ವಲ್ಪ ಅನುಕೂಲವಾಗುತ್ತೆ. ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಮಾತುಕತೆ ಅಥವಾ ಮದುವೆ ಆದ ನಂತರ ದಾಂಪತ್ಯ ಸಮಸ್ಯೆಗಳಿದ್ದರೆ ಮೊದಲೆರಡು ವಾರಗಳಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಸಾರ್ಟ್ ಔಟ್ ಮಾಡ್ಕೋಬಹುದು. ಇನ್ನು ದಾಂಪತ್ಯದ ವಿಚಾರ ಬಂದಾಗ ಕುಂಭರಾಶಿಯವರಿಗೆ ಸುಖ ದಾಂಪತ್ಯ ಸ್ವಲ್ಪ ಕಷ್ಟವೇ, ಬಟ್ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸಾರ್ಟ್ ಔಟ್ ಮಾಡ್ಕೋಬೋದು. ಮಧ್ಯದಲ್ಲಿ 16, 17, 18 3 ದಿನಗಳು ಅಷ್ಟು ಚೆನ್ನಾಗಿರಲ್ಲ, ಬಟ್ ನಂತರ ಶುಕ್ರ ಬಲ ಬಂದು ಸ್ವಲ್ಪ ಅನುಕೂಲ ಆಗುತ್ತೆ ದಾಂಪತ್ಯದ ಜೀವನ. ಸಂತಾನಕ್ಕೆ ಪ್ರಯತ್ನ ಮಾಡೋರು ಕೊನೆಯ ವಾರ ಸೆಪ್ಟೆಂಬರ್ 23 ನಂತರ ಸಂತಾನಕ್ಕೆ ಪ್ರಯತ್ನ ಮಾಡಿ ಅನುಕೂಲ ಆಗುತ್ತೆ. ಇದೆ ಮುಂಚೆನೂ ಸ್ವಲ್ಪ ಇದೆ, ಬಟ್ ಒಂದು 30-40% ಅಷ್ಟೇ. ಸೆಪ್ಟೆಂಬರ್ 23ನೇ ತಾರೀಕು ನಂತರ ಪವರ್ಫುಲ್ ಆಗಿಬಿಡ್ತಾನೆ ಪಂಚಮಾಧಿಪತಿ. ಸೊ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಆಗಿರುತ್ತೆ. ಒಳ್ಳೆಯದಾಗಲಿ. ಸೊ ಎಲ್ಲ ವಿಚಾರಗಳಲ್ಲೂ ಸಹ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅನುಕೂಲವಾಗಬೇಕು ಅಂತಂದಾಗ ದೇವತಾರಾಧನೆ ಪರಿಹಾರ, ಪ್ರಧಾನವಾದ ಪರಿಹಾರ ಆಗಸ್ಟ್ 19ನೇ ತಾರೀಕು ಶ್ರಾವಣ ಸೋಮವಾರ ದಿವಸ ಮಾಡ್ತಾ ಇದ್ದೇವೆ. ಆ ವಿಶೇಷವಾದ ಪರಿಹಾರ ಏನಪ್ಪ ಅಂತಂದರೆ, ನಾವು ಆಗಸ್ಟ್ 19ನೇ ತಾರೀಕು ಶ್ರಾವಣ ಮಾಸದ ಹುಣ್ಣಿಮೆ ಸೋಮವಾರ, ಶ್ರಾವಣ ಸೋಮವಾರ. ಸೊ ಆದ್ದರಿಂದ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಬುಧ ಶಾಂತಿ ಹೋಮ 1,000 ಸಂಖ್ಯೆಯಲ್ಲಿ ಬುಧಗ್ರಹನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ 1,000 ಸಂಖ್ಯೆಯಲ್ಲಿ ಬುಧಗ್ರಹನಿಗೆ ಹೋಮವನ್ನು ಮಾಡಿ ನಿಮಗೆ ವಿಶೇಷವಾಗಿ ಬುಧನ ರತ್ನವಾದಂತಹ ಪಚ್ಚೆ ರತ್ನವನ್ನು ನಿಮಗೆ ನಾನು ಅಭಿಮಂತ್ರಣೆ ಮಾಡಿ ಕೊಡ್ತಾ ಇದ್ದೇವೆ. ಆ ವಿಶೇಷವಾದ ಪಚ್ಚೆ ರತ್ನವನ್ನು ನಿಮಗೊಂದು ಬಾಕ್ಸಲ್ಲಿ ಹಾಕಿ ಕೊಡ್ತೇವೆ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಇಟ್ಕೊಂಡು, ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡೋದು ಬಹಳ ಮುಖ್ಯವಾಗಿ. ನೀವು ಕ್ಯಾರಿ ಮಾಡ್ಬೋದು, ಎಲ್ಲ ಜೊತೆಗೆ ನಿಮ್ಮ ಜೊತೆಗೆ ತೊಗೊಂಡು ಹೋಗ್ಬೋದು. ಪಾಕೆಟಲ್ಲಿ ಹಾಕ್ಕೊಬೋದು, ತುಂಬ ಕಾಂಪ್ಯಾಕ್ಟ್ ಆಗಿರ್ತದೆ. ನೀವು ಪಾಕೆಟಲ್ಲಿ ಹಾಕಿ ಇಟ್ಕೊಬೋದು, ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಬೋದು, ಪರ್ಸಲ್ಲಿ ಇಟ್ಕೋಬಹುದು. ಈ ಥರ ನೀವೇನು ಉಂಗ್ರನೇ ಮಾಡಿಸಿ ಬೆರಳಲ್ಲೇ ಹಾಕ್ಕೋಬೇಕು ಅಂತೇನಿಲ್ಲ, ನೀವು ಆರಾಮಾಗಿ ಇದನ್ನು ಇಟ್ಕೊಳ್ಬೋದು, ಆಯ್ತಲ್ವಾ. ಸೊ ಇಲ್ಲೇನಾಗತ್ತೆ ನೋಡಿ, ಸೆಪ್ಟೆಂಬರ್ 23ನೇ ತಾರೀಕು ನಂತರ ಬುಧ ಗ್ರಹ ಪರಮೋಚ್ಚ ಸ್ಥಿತಿಗೆ ಬರ್ತಾನೆ, ಪವರ್ಫುಲ್ ಆಗಿಬಿಡ್ತಾನೆ. ಅಂದರೆ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಬುಧನ ಸಂಪೂರ್ಣ ಬಲವನ್ನು ಪ್ರತಿಯೊಬ್ಬರು ಪಡಿಬೋದು. ಸೊ ಅದರಿಂದ ನಾವು ಆಗಸ್ಟ್ 19ನೇ ತಾರೀಕೆ ಎಲ್ಲ ಹೋಮಗಳನ್ನೆಲ್ಲ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ತಕ್ಕಂಥದ್ದು. ಅದರಲ್ಲಿ ಈ ಪಚ್ಚೆ ರತ್ನ ಅನ್ನುವಂಥದ್ದು ಸಹಸ್ರ ಬುಧ ಶಾಂತಿ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಹೋಮ. ಯಾವುದೇ ರೀತಿಯಾದ ಆರ್ಥಿಕ ಬಾಧೆಗಳಿದ್ರೂ ಲಕ್ಷ್ಮೀನಾರಾಯಣ ಹೃದಯ ಹೋಮದಿಂದ ಆ ಬಾಧೆಗಳು ಪರಿಹಾರವಾಗ್ತದೆ ಅಂತ ಹೇಳ್ತಾರೆ. ಅಂದರೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಸಂಪತ್ತು, ಗಂಡ ಹೆಂಡತಿಯ ನಡುವೆ ಒಳ್ಳೆಯ ಬಾಂಧವ್ಯ, ಅದೇ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲ, ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ, ಎಲ್ಲದನ್ನೂ ಕೊಡ್ತಕ್ಕಂಥ ಲಕ್ಷ್ಮೀನಾರಾಯಣದ ಹೋಮವನ್ನು ಕಮಲ ಪುಷ್ಪಗಳು, ಕಮಲದ ಹೂವನ್ನು, ತಾವರೆ ಹೂವು ಅದನ್ನು ತಂದು ಅದರಲ್ಲಿನ ಜೇನುತುಪ್ಪದಲ್ಲದ್ದು ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳನ್ನ ನಾವು ಹೋಮ ಮಾಡ್ತೇವೆ. ಸೊ ಆ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಈ ಪಚ್ಚೆ ಅಭಿಮಂತ್ರಣೆ ಆಗುತ್ತೆ. 1,008 ಸಂಖ್ಯೆಯಲ್ಲಿ ನಾವು ಬುಧಗ್ರಹನಿಗೆ ಹೋಮ ಮಾಡಿ ಅದರಲ್ಲಿ ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಶ್ರಾವಣ ಸೋಮವಾರ ಆದ್ದರಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅನುಗ್ರಹವಾಗಬೇಕು. ಶ್ರಾವಣ ಮಾಸ ಅಂದ್ರೇ ವೆಂಕಟೇಶ್ವರನ ಅನುಗ್ರಹ. ನಾವು ಆ ವಿಶೇಷವಾದಂತಹ ಲಕ್ಷ್ಮೀ ವೆಂಕಟೇಶ್ವರನ ಹೋಮವನ್ನು ಸಹ ಮಾಡ್ತೇವೆ. ಆ ಲಕ್ಷ್ಮೀ ವೆಂಕಟೇಶ್ವರನ ಹೋಮವನ್ನು ಸಹ ಮಾಡಿ ಅದರಲ್ಲೂ ಸಹ ಈ ವಿಶೇಷವಾಗಿ ಪಚ್ಚೆ ನಿಮಗೆ ಎನರ್ಜೈಸ್ ಆಗಿರ್ತದೆ, ಆಯ್ತಲ್ವಾ. ಅಷ್ಟೇ ಅಲ್ಲ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಆಮೇಲೆ ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ ಎಲ್ಲ ಮಾಡ್ತೇವೆ. ಆಮೇಲೆ ಅವತ್ತಿನ ದಿವಸ ರಕ್ಷಾಬಂಧನ, ಆದ್ದರಿಂದಾಗಿ ಒಂದು ಕಂಕಣ ದಾರವನ್ನು ಪ್ರತಿಯೊಬ್ಬರಿಗೂ ಸಹ ಧಾರಣೆ ಮಾಡ್ಕೊಳ್ಳೋಕ್ಕೆ ಒಂದು ವಿಶೇಷವಾದಂತಹ ಕಂಕಣ ದಾರವನ್ನು ಅಭಿಮಂತ್ರಣೆ ಮಾಡಿಕೊಡ್ತೇವೆ. ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನಿಮಗೆ ಕಳಿಸಿದಾಗ ಲಕ್ಷ್ಮೀನಾರಾಯಣ ದೇವ ಹೋಮವನ್ನು ಮಾಡಿದಾಗ ನೀವು ಈ ಕಂಕಣ ಧಾರಣೆಯನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ವಿಶೇಷ. ಸೊ ಅದರಿಂದ ಈ ಥರ ಒಂದು ಕಟ್ಕೊಳ್ಳೋಕ್ಕೊಂದು ಕಂಕಣವನ್ನು ಕೊಡ್ತೇವೆ ಪ್ರತಿಯೊಬ್ಬರಿಗೂ ಸಹ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸಿಂಪಲ್ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ಲಾಗುತ್ತೆ.
ಸೋಮವಾರ ಹೋಮ ಆಗುತ್ತೆ ಅಂತಂದರೆ ಮಂಗಳವಾರ ನಾವು ಇಲ್ಲಿಂದ ಸ್ಪೀಡ್ ಪೋಸ್ಟಲ್ಲಿ ನಾವು ಸಂಕಲ್ಪ ಸೇವೆ ಎಲ್ಲ ಸಂಕಲ್ಪಕ್ಕೆ ಹೆಸರು ಕೊಟ್ಟಿರೋದು ಕಳಿಸ್ತೇವೆ. ಒರಿಜಿನಲ್ ಪಚ್ಚೆ ಇರ್ತದೆ, ಆ ಪಚ್ಚೆ ರತ್ನವನ್ನು ನಿಮಗೆಲ್ಲರಿಗೂ ಸಹ ಕಳಿಸ್ಕೊಡ್ತಕ್ಕಂಥದ್ದು. ಸೊ ಏನು ಪಚ್ಚೆಯಲ್ಲಿ ಬಹಳಷ್ಟು ಜನಕ್ಕೆ ಅನುಮಾನ ಇರ್ತದೆ, ಗುರುಗಳೇ ಏನು ಅಷ್ಟೆಲ್ಲ ಏನು ನಮ್ಮ ಸಂಕಲ್ಪ ಸೇವಾ ಇದಕ್ಕೆ ಇಡೀ ಪಚ್ಚೆಯನ್ನು ಹೇಗೆ ಕಳಿಸ್ಕೊಡ್ತೀರಾ ಅಂತ. ಖಂಡಿತವಾಗಿ ಕಳಿಸ್ಕೊಡ್ತೇವೆ, ಒರಿಜಿನಲ್ ಪಚ್ಚೆನೇ ಕಳಿಸ್ಕೊಡ್ತೇವೆ. ಪಚ್ಚೆಯಲ್ಲಿ ನಿಮಗೆ ಏನಾಗ್ಬಿಡುತ್ತೆ ಅಂತಂದರೆ ಲಕ್ಷಾಂತರ ರೂಪಾಯಿಗೂ ಪಚ್ಚೆ ಸಿಗ್ತದೆ, ಸಾವಿರಾರು ರೂಪಾಯಿಗೂ ಪಚ್ಚೆ ಸಿಗ್ತದೆ. ಸೊ ಅದರಿಂದ ಸ್ವಲ್ಪ ನಿಮಗೆ ಒರಿಜಿನಲ್ ಪಚ್ಚೆ, ನಮಗೇನಂದರೆ ಕ್ವಾಲಿಟಿ ಅಂದರೆ ಒರಿಜಿನಾಲಿಟಿ ಇರಬೇಕು, ಅದು ಯಾವುದೇ ಡುಪ್ಲಿಕೇಟ್ ಆಗಿರಬಾರ್ದು. ಅದರಿಂದ ನಾವು ಡುಪ್ಲಿಕೇಟ್ ಕೊಡ್ತಾ ಇಲ್ಲ, ಒರಿಜಿನಲ್ ಕೊಡ್ತಾ ಇದ್ದೇವೆ. ನಿಮಗೆ ಏನೋ ಅದರದ್ದು ಏನೋ ಒಂದು ನಾರ್ಮಲ್ ಕ್ವಾಲಿಟಿಯ ಒಂದು ಪಚ್ಚೆಯನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ ಹೈ ಕ್ವಾಲಿಟಿ ಪಚ್ಚೆ ಎಲ್ಲ ಸಿಕ್ಕಾಬಿಟ್ಟೆ ಇದಾಗ್ಬಿಡುತ್ತೆ. ಸೊ ನಾವು ಸಂಕಲ್ಪ ಸೇವಾ ಪ್ರಸಾದ ಬುಧನ ರತ್ನ ನಿಮ್ಮ ಹತ್ರ ಇರಬೇಕು. ಶ್ರಾವಣ ಮಾಸದಲ್ಲಿ ಇಷ್ಟೆಲ್ಲ ಲಕ್ಷ್ಮೀನಾರಾಯಣದ ಹೋಮ, ವೆಂಕಟೇಶ್ವರ ಹೋಮ, ಸಹಸ್ರ ಬುಧ ಶಾಂತಿ ಹೋಮದೆಲ್ಲ ಮಾಡಿ ಎನರ್ಜೈಸ್ ಮಾಡಿದ ಪಚ್ಚೆ ನಿಮ್ಮ ಹತ್ರ ಇದ್ದಾಗ ಆ ಸಮಸ್ಯೆಗಳೆಲ್ಲ ಪರಿಹಾರವಾಗಬೇಕು ಅನ್ನೋ ದೃಷ್ಟಿಯಿಂದ ನಿಮಗೆ ಇದೊಂದು ಒರಿಜಿನಲ್ ಪಚ್ಚೆಯನ್ನು ಕೊಡ್ತಾ ಇದ್ದೇವೆ. ಖಂಡಿತವಾಗಿ ಸಂಕಲ್ಪ ಸೇವೆಗೆ ಕೊಟ್ಟು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.